ಮೊನ್ನೆ ರಾತ್ರಿ ಆ್ಯಕ್ಚುಲಿ ಆದ ಘಟನೆ ಏನಂದರೆ, ನನ್ನ ಬ್ರದರ್ ಇನ್ ಲಾ ಮತ್ತು ನನ್ನ ಅಂದರೆ ಮಾಡೆಸ್ಟ್ ಕ್ರಾಫ್ಟ್ನ ಓನರು ಮತ್ತು ಅವರ ಅಮ್ಮ ನನ್ನನ್ನು ಡೈಲಿ ನಾನು ಶಾಪಿಗೆ ಹೋಗಿ ಒಮ್ಮೊಮ್ಮೆ ಬಸ್ಸಲ್ಲಿ ಬರ್ತೇನೆ. ಮೊನ್ನೆ ರಾತ್ರಿ ಲೇಟ್ ಆಗಿತ್ತು, ಸೊ ನಾನು ಅವರ ಜೊತೆ ಕಾರಲ್ಲಿ ಬಂದು ನಾವು ಉಪ್ಪಿನ ಅಂಗಡಿಯಲ್ಲಿ ನನಗೆ ಐಟಮ್ ಶಾಪಿಗೆ ಬೇಕಾದಂದರೆ ನೆಕ್ಸ್ಟ್ ಡೇ ಆರ್ಡರ್ ಇದ್ದ ಕಾರಣ ಅದಕ್ಕೆ ಐಟಮ್ ಪರ್ಚೇಸ್ ಮಾಡಲಿಕ್ಕಿತ್ತು. ನಾನು ಐಟಮ್ ಪರ್ಚೇಸ್ ಮಾಡಲಿಕ್ಕೆ ಕೂತೆ. 10:30 ಆಗುವಾಗ ಐಟಮ್ಸ್ ಪರ್ಚೇಸ್ ಮಾಡಿ 11 o'clockಗೆ ಮನೆಗೆ ರೀಚ್ ಆದ್ವಿ. ಮನೆಗೆ ಇವರನ್ನು ಸೇಫಾಗಿ ರೀಚ್ ಮಾಡಿ ಇವರು ರಿಟರ್ನ್ ಹೋಗೋ ಸಂದರ್ಭದಲ್ಲಿ ಈ ಕೋಲ್ಪೆಯ ಬಾಲಕರು ಸೇರಿ ಅವರನ್ನಲ್ಲಿ ಹಿಡ್ದಾಕಿದ್ರು. ನನಗೆ ಈ ವಿಷಯ ಗೊತ್ತಿರಲಿಲ್ಲ. ನಾನು ಈಗ ಬ್ರದರ್ಗೆ ಸ್ವಲ್ಪ ಹೊತ್ತು ಬಿಟ್ಟು ನಾನು ಫ್ರೆಶ್ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಬ್ರದರ್ಗೆ ಕಾಲ್ ಮಾಡಿದೆ. ಕಾಲ್ ಮಾಡುವಾಗ ವಾಯ್ಸ್ ಕೇಳ್ತಾ ಉಂಟು, ಎಂತ ಬೇರೆಯಲ್ಲಿ ಅಲ್ಲಿ ಮಾತಾಡೋದಲ್ಲ. ನಾನು ಬೇಗ ಓಡಿ ಹೋದೆ ಎಂತ ಆಗಿರ್ಬೋದು ಅಂತ ನೋಡಲಿಕ್ಕೆ. ನಂಗೆ ಗೊತ್ತಿತ್ತು ಅಂದರೆ ಕೋಲ್ಪೆಯಲ್ಲೇ ಇರಬೇಕು ಅಂತ ಅಂದ್ಕೊಂಡು ನಾನು ಹೋದೆ. ನೋಡುವ ಕೋಲ್ಪೆಯಲ್ಲಿ ರೋಡ್ ಸೈಡಲ್ಲಿ ಅಲ್ಲಿ ಜಗಳ ಆಗ್ತಿದೆ. ಮತ್ತು ಅಲ್ಲಿ ಒಬ್ಬರು ಜಾಬೀರ್ ಅಂತೇಳಿ ಒಬ್ಬರು ಬಂದು ತುಂಬ ಕೆಟ್ಟ ವರ್ಡ್ಸಿಂದ ಬೈದರು. ನೀನೆಂತ ಸುಳ್ಳೆಕಾರಿಗೆ ಮಾಡಲಿಕ್ಕೆ ಇವರನ್ನು ಕರೆಸೋದು ಹಾಗೆ ಹೇಗೆ ಅಂತ. ಆದಮೇಲೆ ನಾನು ಕೇಳಿದೆ, ನಿಮ್ಗೆ ಎಂಥ ರೈಟ್ಸ್ ಉಂಟು ಇವರನ್ನು ಇಲ್ಲಿ ಹಿಡ್ದಾಕ್ಲಿಕ್ಕೆ ಅಂತ ಕೇಳಿದೆ. ಅಷ್ಟೇ ಕೇಳಿರೋದು. ಮತ್ತು ಅಲ್ಲಿ ಮಾತುಕತೆ ಆಗುವಾಗ ಸಿದ್ದಿಕ್ ಅಂತೇಳಿ ಅವ್ರು ಬಂದು ನನ್ನ ಕಪಾಲಕ್ಕೆ ಹೊಡೆದ್ರು. ಆಗ ತಲೆ ಕಪಾಲಕ್ಕೆ ಸೇರಿ ಹೊಡೆದ್ರು. ಆಗ ನನಗೆ ಅನ್ಕಾನ್ಷಿಯಸ್ ಆಗಿ ನಾನು ಬಿದ್ದಾಗ ಕೋಲ್ಪೆಯ ಸ್ವಲ್ಪ ಬಾಲಕರು ಸೇರಿ ಅಲ್ಲಿ ಇದ್ದ ಒಂದು ಸ್ಕೂಟಿಯನ್ನು ನನ್ನ ಕಾಲಿಗೆ ಹಾಕಿ ತುಂಬ ಎಷ್ಟು ಕೆಟ್ಟದಾಗಿ ಮೆಟ್ಟಿದ್ದಾರೆ ಅಂದರೆ ನನಗೀಗ ಕಾಲು ಬರ್ತಾ ಇಲ್ಲ. ಆ ಥರ ಒಂದು ಕರುಣೆ ಇಲ್ಲದ ವ್ಯಕ್ತಿಗಳಾಗಿ ವರ್ತಿಸಿದ್ದಾರೆ. ಆ್ಯಂಡ್ ಇನ್ನೊಂದೇನೆಂದರೆ, ನಾನು ಆಗ ಅನ್ಕಾನ್ಷಿಯಸ್ ಆಗಿದ್ದೆ ಫುಲ್ಲು. ಆಗ ನನ್ನ ಬ್ರದರ್ ಇನ್ ಲಾ ನನ್ನನ್ನು ಎತ್ತಲಿಕ್ಕೆ ಸ್ಕೂಟಿ ಎತ್ತಲಿಕ್ಕೆ ಬಂದ. ಆಗ ಅವನನ್ನು ಹಿಡಿದು ಹೊಡಿತಾ ಇದ್ರು. ಆ ಸಂದರ್ಭದಲ್ಲಿ ನನಗೆ ಎಚ್ಚರಾಗಿ ನಾನು ಹೋದೆ, ಹೊಡಿಬೇಡಿ ಅಂತ ಕೇಳಲಿಕ್ಕೆ. ಆ ಥರ ಹೋಗುವಾಗ ನನಗೆ ಅಶ್ರಫ್ ಅಂತ ಹೇಳೋರು ಎದೆಗೆ ಮತ್ತು ತಲೆಗೆ ಹೊಡೆದಾಗ ನನ್ನ ತಂಗಿ ಬಂದು ಹೊಡಿಬೇಡಿ ಅಂತ ಹೇಳುವಾಗ ಅವಳಿಗೂ ಪ್ರೈವೇಟ್ ಪಾರ್ಟಿಗೆ ಯಾವ ಥರ ಹೊಡೆದಿದ್ದಾರೆ ಅಂದರೆ, ಇಬ್ಬರ ಪ್ರೈವೇಟ್ ಪಾರ್ಟಿಗೆ ಹೊಡೆದಿದ್ದಾರೆ. ನಾನು ಅನ್ಕಾನ್ಷಿಯಸ್ ಆಗಿ ಬಿದ್ದೆ. ಮತ್ತು ನನ್ನ ತಂಗಿಗೆ ಎಲ್ಲರೂ ಸೇರಿ ಎಷ್ಟು ಕೆಟ್ಟದಾಗಿ ವರ್ತಿಸಿದ್ದಾರೆ ಅಂದರೆ, ಒಂದು ಕರುಣೆ ಇಲ್ಲದ ಅಕ್ಕ ತಂಗಿಯರಿಲ್ಲದ ಹಾಗೆ ಈ ಥರ ಹೊಡೆದಿದ್ದಾರೆ. ನೀವು ಇಲ್ಲಿ ಬೇಕಾದರೆ ಹಾಸ್ಪಿಟಲಲ್ಲಿ ಕೇಳ್ಬೋದು. ನಾವು ರೋಡಲ್ಲಿ ಇಬ್ಬರು ಅಕ್ಕ ತಂಗಿ ರೋಡಲ್ಲಿ ಬಿದ್ದಿದ್ವಿ.